विश्व में शांति रहेगी योग से। मन की भी ज्योति जगेगी योग से। मन की भी ज्योति जगेगी योग से। विश्व में शांति रहेगी योग से। विश्व में शांति रहेगी योग से। आपका अभ्यास जब बढ़ जाएगा, आपका अभ्यास जब बढ़ जाएगा, ध्यान की शक्ति बढ़ेगी योग से। ध्यान की शक्ति बढ़ेगी योग से। मन की भी ज्योति जगेगी योग से। ज्योति जगेगी योग से। विश्व में शांति रहेगी योग से। विश्व में शांति रहेगी योग से। ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬಬರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನ ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಿರ್ಬೇಕು. ಈಗ ಓಂ 3 ಸಲ ಓಂಕಾರವನ್ನು ಮಾಡೋಣ. ಈಗ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮುಕ್ಷಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನ ಉಜ್ಜಬೇಕು. ಈ ರೀತಿ ಕೈಗಳನ್ನ ಉಜ್ಜಿದ್ರೆ ನಿಧಾನವಾಗಿ ಕಣ್ಣುಗಳೇ ಆಡಿಸ್ಬೇಕು. ಈಗ ಜಾಗಿಂಗ್ ಅನ್ನು ಮಾಡೋಣ. ಈ ರೀತಿ ನಿಧಾನವಾಗಿ ಈ ರೀತಿ ನಮ್ಮ ಎಲ್ಲ ಅವಯವಗಳನ್ನು ಸಡಿಲಿಸೋದು. ಆ ಕೈಗಳನ್ನು ಈ ರೀತಿ ಮಾಡೋದು.
ಮಾತಾಡಿಲ್ಲ. ಹಾ, ಚೇಂಜ್ ಈ ರೀತಿ ಅವೇನು ಏನು ಬೇಕು ಎದಿ ತಾಕಿಸ್ಬೇಕು, ಯಾರಿಗೆ ಬರ್ತೈತೆ ಅವ್ರು ಮಾಡಬೇಕು. ಈಗ ಚೇರ್ ಮ್ಯಾಗ ಕುಂತಾಗ ಮಾಡಬೇಕು. ಏಕ್ ದೋ ಏಕ್ ದೋ. ಈಗ ಕಾಲುಗಳನ್ನ ಈ ರೀತಿ ಮುಂಜಲ್ಲಿ ಸರಿ ಮುಂದಿಲ್ಲ ಈ ರೀತಿ ಕೈಗಳ ಮುಂದೆ ತಗೊಳ್ಳು, ಸ್ವಲ್ಪ ಹೀಗೆ ಮಾಡೋದು, ಆಮೇಲೆ ಹೀಗೆ ಮಾಡೋದು. ಯಾರಿಗೆ ಎಷ್ಟು ಬೇಕಷ್ಟ ಈ ರೀತಿ ಕುಂಡ್ರೋದು. ಹಾಂ, ಆಮೇಲೆ ಕೈಗಳನ್ನು ಈ ರೀತಿ ಮಾಡೋದು. ಹಾಂ, ಈಗ ಚೇಂಜ್ ಈ ರೀತಿ ಮಾಡೋದು. ಆಮೇಲೆ ಈ ಕಡೆ ಇನ್ನೊಂದು ಸಲ ಭಾಳ ಇತ್ತು. ಆಮೇಲೆ ತ್ರಿಕೋಣಾಸನ, ಆಮೇಲೆ ಪಾದಹಸ್ತಾಸನ, ಆಮೇಲೆ ಪಾದ ಈ ರೀತಿ ಚೇಂಜ್. ಈಗ ಆಮೇಲೆ ಆಮೇಲೆ ಹೇಗೆ ಮಾಡ್ಬೋದು. ಆಮೇಲೆ ಏನು ಮಾಡೋದು, ಬದಲೇ ಮಾಡೋದು. ಇಷ್ಟ ಆಗಂತಲೇ ಕಾಲುಗಳನ್ನು ಇಳಿಸೋದು. ಈಗ ಎಡಗಾಲ ಬಲಗಾಲ, ಆಮೇಲೆ ಹಿಂದ್ಗಡೆ ಒಂದು 5 ಊಟ ಅವಶ್ಯಕತೆ ಆಗುತ್ತೆ. 1 2 3 4 5. ಹಾಂ, ಕಾಲುಗಳು ಸ್ವಲ್ಪ ಈ ರೀತಿ ರೊಟೇಟ್ ಮಾಡೋದು. ಈಗ ಆಮೇಲೆ ಏನು ಮಾಡಬೇಕು, ಪಿ ಟಿ ಎಕ್ಸಸೈಜ್. एक दो तीन चार एक दो तीन चार बलगड़े एक दो तीन चार एक दो तीन चार. ಅದೇ ಮಾಡಬಾರ್ದು. 1 2 3 4 1 2 3 4. ಅದನ್ನ ಸ್ಪೀಡ್ ಮಾಡು. 1 2 1 2 1 2 ಅದನ್ನ ಯೋಗ ಡ್ಯಾನ್ಸ್. ಏನು ಮಾಡೋದು, ಸ್ವಲ್ಪ ಈ ಬಜ್ಜು ವೇಟು ನಮ್ಮ ಹೊಟ್ಟೆ ಕಡಗ ಪ್ರಕಾರ ಇವನ್ನ ಮಾಡಬೇಕು ಡೈಲಿ. ಇಷ್ಟು ಸೂಕ್ಷ್ಮಗಳನ್ನ ಕಾಲುಗಳನ್ನು ಸಡಿಲಿಸ್ಬೇಕು ಈ ರೀತಿ. ರಿವರ್ಸ್ ಎದುರುಗಡೆ ನೋಡು, ಕಾಲ ಕಡೆ ನೋಡುವಲ್ಲ, ಕಾಲಲ್ಲೇ ಇರ್ತಾವ, ಎಲ್ಲಿ ಹೋಗಂಗಿಲ್ಲ. ಅದನ್ನ ಈ ರೀತಿ ಮಾಡೋದು. ರಿವರ್ಸ್. ಇಷ್ಟು ಜಾಗಿಂಗು ಸೂಕ್ಷ್ಮ ವ್ಯಾಯಾಮಗಳು ಅದು ಇಲ್ಲ. ಈಗ ಮಾಡೋದು ನಿಂತು ಮಾಡುವಂಥ ಆಸನಗಳು ಮಾಡೋಣ. ಪಾದಹಸ್ತಾಸನ. ನೀ ಕಣ್ಣಿಲ್ಲ, ಹಿಂದಿಲ್ಲ. 1 2
ತೀನ್ ಅಂದಾಗ ಎರಡೂ ಕೈಗಳು ಪಾದದ ಹತ್ತಿರ ಇರಬೇಕು. ನಮ್ಮ ಹಣೆಯನ್ನ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು. ಕಾಲುಗಳು ನೇರವಾಗಿರ್ಬೇಕು, ಹಿಂಗೆ ಮಡಿಸಬಾರ್ದು. ನೋಡಿ ಹಾಗದ ನೋಡು. ಚಾ ಪಾಂಗ್ ಛೇ. ಇಲ್ಲಿ ಈ ಕಡೆ ಬಿಡ್ತಾವ. ಈಗ ಅರ್ಧ ಚಕ್ರಾಸನ. ಎರಡೂ ಕಾಲುಗಳು ಕೆಳಗಿನ ಭಾಗ ನೇರವಾಗಿರ್ಬೇಕು. ನಡದಿಂದ ಮೇಲಿನ ಭಾಗವನ್ನ ಬಗ್ಗಿಸ್ಬೇಕು. ಎಷ್ಟು ಸಾಕತ್ತೆ ಅಷ್ಟು ನಿಮ್ಮ ಶಕ್ತಿ ಅನುಸಾರ ಮಾಡು. ನಿಧಾನವಾಗಿ ಮಾಡು. ಕೌಂಟ್ ಮಾಡ್ತಾ ಮಾಡು. 1 2 1 2 ಬಸ್ ಮಾಡಿದ್ರೆ ಈಗ ತಾಡಾಸನ ಮಾಡೋಣ. 1 2 ವಿಶ್ರಾಮ. ಈಗ ವೃಕ್ಷಾಸನ ಮಾಡೋಣ. ಗಾಡಿ ಖರ್ಚು ಮಾಡ್ತೀವಿ. ವಿಶ್ರಾಮ. ಈ ಕಡೆ ಬಲಗಾಲ್ ತೋಳು ಈ ಸ್ಟೆಪ್ಪು. ರೂಢಿ ಮಾಡ್ಕೋಬೇಕು. ಡೈಲಿ ವಾರಕ್ಕೊಂದು ಬಂದ್ರೆ ಹಂಗಾಗೋದು. ಡೈಲಿ ಮಾಡ್ಬೇಕು. ಜ್ಯೂಸ್ ಇರ್ತೇನೆ. ಜ್ಯೂಸ್ ಮಾಡಕ್ಕೆ ನನಗೆ ಬರುವಾಗ ನೋಡಿ. ಈಗೇನು ಮಾಡೋದು, ನಿಧಾನವಾಗಿ ಹಿಂಗೆ ಎತ್ತದೆ. ಕೈಗಳು ಇಟ್ಬೋದು. ಗಡಿಬಿಡಿ ಆದ್ರೆ ನಡೆಯಲ್ಲ. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಪುಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಸವಿತ್ರೆ ಮರ್ಚೇ ನಮಃ. ಓಂ ಮಸ್ಕೆ ನಮಃ. ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೆ ನಮಃ. ಓಂ ಸವಿತ್ರೆ ನಮಃ. ಓಂ ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಕ್ತರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯಣ ನಮಃ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರ ಹೇಳ್ತಾ ಮಾಡೋಣ. ಪ್ರಣಾಮಾಸನ, ಪ್ರಣಾಮಾಸನ, ಉದ್ವಸ್ತಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ಪಾದಹಸ್ತಾಸನ,
दक्षिणास्व संचालनासन, दक्षिणास्वसंचालनासन, पर्वतासन, पर्वतासन, अष्टांग नमनासन, अष्टांगनमनासन, भुजंगासन, भुजंगासन, पर्वतासन, पर्वतासन, वामास्व संचालनासन, वामसंचालनासन, पादस्तासन, पादस्तासन, ऊर्ध्वस्तासन, ऊर्ध्वस्तासन, ಪ್ರಣಾಮಾಸನ, ಪ್ರಣಾಮಾसन, ವಿಶ್ರಾಮ. ಸ್ಟಾರ್ಟ್. ಈಗ ಕೆಳಗಡೆ ಕೂತ್ಕೊಳ್ಳೋದು. ಈಗ ಏನು ಮಾಡೋಣ? विश्व में शांति रहेगी योग से, मन की भी ज्योति जगेगी योग से, मन की भी ज्योति जगेगी योग से, विश्व में शांति रहेगी योग से, विश्व में शांति रहेगी योग से। आपका अभ्यास जब बढ़ जाएगा, आपका अभ्यास जब बढ़ जाएगा, ध्यान की शक्ति बढ़ेगी योग से, ध्यान की शक्ति बढ़ेगी योग से, मन की भी ज्योति जगेगी योग से, मन की भी ज्योति जगेगी योग से, विश्व में शांति रहेगी योग से, विश्व में शांति रहेगी योग से। जय हो। धीरे धीरे शुद्धता हट जाएगी, धीरे धीरे शुद्धता हट जाएगी, ज्ञान की गरिमा मिलेगी योग से, ज्ञान की गरिमा मिलेगी योग से, मन की भी ज्योति जगेगी योग से, मन की भी ज्योति जगेगी योग से, विश्व में शांति रहेगी योग से, विश्व में शांति रहेगी योग से। जीते जी ही मुक्त हो सकते हो तुम, जीते जी ही मुक्त हो सकते हो तुम,
देख लो तुम भी करिश्मा योग से, देख लो तुम भी करिश्मा योग से। मन की भी ज्योति जगेगी योग से, मन की भी ज्योति जगेगी योग से। विश्व में शांति रहेगी योग से, 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 विश्व में शांति रहेगी योग से। ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು. ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು, ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು, ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು, ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ, ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ. ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ, ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಅರುಣ ನಿಶ್ಚಯರಿತು ನಡೆವೆ ಸಮರಸದಿ ಬಾಳುವೆ, ಅರುಣ ನಿಶ್ಚಯರಿತು ನಡೆವೆ ಸಮರಸದಿ ಬಾಳುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ, ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. स्वर्ग कहाँ है रे बंदे, बता दे मुझको। नीचे महल में ढूंढे तो यारो ते दिल के पास। स्वर्ग कहाँ है रे बंदे,
बता दे मुझको आज। कहते हैं स्वर्ग ऊपर होगा, बादल के उस पार जहाँ ना होंगे कोई ना होगी कोई माँ। पर मैंने देखा धरती पर होता एक इंसान, भूखे पेट सोया बच्चा टूटा उसका माँ ने आंचल फैलाया था, मांगा उसने प्यार, पर दुनिया ने मुंह मोड़ लिया, बोली ये किसका था। अगर यही है तेरी दुनिया, अगर यही है रिवाज, तो बता दे मालिक मुझको स्वर्ग कहाँ है मंदिर मस्जिद रोज बने हैं पत्थर में भगवान, पर दिल के भीतर झांक के देखा सोना पड़ा मकान। नाम तेरा हर जुबां पे है, हाथ में माला धागा, पर सामने जो गिरा हुआ है उसको किसी ने ना उठाया। धर्म की बातें ऊंची ऊंची मंचों पर भाषण भारी, पर भूखे को रोटी देने में सबकी नीयत हारी। अगर इंसान की सेवा में ईश्वर नहीं बसता, तो फिर वो स्वर्ग भी झूठा है जहाँ कोई दर्द न समझता। स्वर्ग कहाँ है बंदे, बता दे मुझको। मैंने देखा बूढ़ा बाबा कांपते थे उसके हाथ, औलाद शहर में ऐश करे बाबा मांगे एक साथ। जिसने खून पसीना सींचा, जिस पे सब कुछ वार किया, उसी ने बुढ़ापे में उसको सड़क किनारे छोड़ दिया। लोग कहते हैं स्वर्ग मिलेगा अच्छे कर्मों के बाद, पर जिसने जन्म दिया मुझको वो क्यों रोया। अगर माँ बाप की आंखों में आंसू है हर रोज, तो स्वर्ग की बातें करना बंदे लगता है एक झूठा बोझ। स्वर्ग कहाँ है बता दे मुझको। मैंने देखा एक नारी को लुटी हुई हर बार, कभी रिश्तों में तोड़ा उसको, कभी समाज की माँ। होंठ पर चुप्पी ओढ़े रखी, दिल में सागर दर्द, लोगों ने चरित्र पर उंगली उठाई, भूल गए उसका जिस धरती ने जन्म दिया है उसको ही हम नोचे, फिर कैसे स्वर्ग की चाह रखें जब खुद ही खुद को कोसे। जहाँ नारी रोती चुपचाप, जहाँ बेटी डर के जिए, ऐसी दुनिया में स्वर्ग का सपना कैसे कोई देख ले। स्वर्ग कहाँ है बंदे, बता दे मुझको। बच्चे हाथों में
तो रातों में खालीपन सपने मर जाते हैं मांगते कोई होटल में थाली छोड़े आधा खाना पे कोई सूखी रोटी को भी माने अमृत साने अगर स्वर्ग में भी ऐसा ही अमीर गरीब तो स्वर्ग को पाने की चाहते बने जीवन का अगर किसी की आँख लगोगे खुशी का सपना तो समझ लेना उसी पल बंदे स्वर्ग को छूना स्वर्ग के खुल जाए ಈಗ ಓಂಕಾರವನ್ನು ಮಾಡೋಣ. ಇದು ಬ್ರಾಹ್ಮರಿ. ಈಗ ಉದ್ದೀತ ಓಂಕಾರ ಮೌನ ಪ್ರಣಾಮ ಧ್ಯಾನ ಮೆಡಿಟೇಷನ್. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ, ಕಣ್ಣೆ ಆಡಿಸಿ. ಈಗ ಸ್ವಲ್ಪ ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು, ಪ್ರಾರ್ಥನೆ ಅದರ ಸ್ವಲ್ಪ ಅದರ ವಿಚಾರಗಳನ್ನು ತಿಳ್ಕೊಂಡು ಈಗ ನಾವು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ತು. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋ ಮುಕ್ಷಿಯ ಮಾಮೃತಾಂ. ಈ ರೀತಿ ಇದರ ಅರ್ಥವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಸುಗಂಧವನ್ನು ಪುಷ್ಟಿಯನ್ನು ಅನುಗ್ರಹಿಸುವ ಮುಕ್ಕಣ್ಣನಾದ ಶಿವನನ್ನು ನಾವು ಪೂಜಿಸುತ್ತೇವೆ. ಪ್ರಾರ್ಥನೆ ಅದು ನಮಗಾಗಿ ಅಲ್ಲ, ಮತ್ತೊಬ್ಬರಿಗಾಗಿ ಅನ್ನುವಂಥ ಪ್ರಾರ್ಥನೆ ನಮ್ಮ ಭಾರತ ದೇಶದ ಪ್ರಾರ್ಥನೆ ಇದೆ. ಇದು ಈ ಮಹಾಮೃತ್ಯುಂಜಯ ಮಂತ್ರ ಹೇಗೆ ಹೇಳ್ತೈತಂದ್ರೆ, ನೋಡು,
ನಾವು ಪೂಜಿಸುವುದು ಪಕ್ವವಾದ ಸೌತೆಕಾಯಿಯು ಬಳ್ಳಿಯಿಂದ ಅತ್ಯಂತ ಸುಲಭವಾಗಿ ಬಿಡುಗಡೆಯನ್ನು ಹೊಂದುವಂತೆ ಕಳಚಿಕೊಳ್ಳುವಂತೆ ನಮ್ಮ ಶಿವ ನಮ್ಮನ್ನು ಮೃತ್ಯು ಬಂಧನದಿಂದ ಬಿಡುಗಡೆ ಮಾಡಲಿ ಮತ್ತು ಅಮೃತ್ವದಿಂದ ನಮ್ಮನ್ನು ದೂರ ಮಾಡದಿರಲಿ, ಅಕ್ಕಳೆ ಮಾಡದಿರಲಿ. ಅಂದ್ರೆ ನಮ್ಗ ಹೇಗೇನು ಪುಟ್ಟಿಕಾಯಿ ಹಣ್ಣಾಗಿರ್ತೈತಿವೋ ಹೇಗೆ ಅದು ಕಳಚಿ ಅದು ಬೀಳ್ತದೋ ಹಾಗೆ ನಾವೆಲ್ಲ ಪರಮಾತ್ಮನನ್ನು ಸೇರಬೇಕು. ಈ ಬಂಧನದಿಂದ, ಈ ಮೃತ್ಯು ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತೇಳಿ ಅಂತ ಒಂದು ಈ ಮೃತ್ಯುಂಜಯ ಮಂತ್ರದ ಈ ಮಂತ್ರವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು, ಪರಮಾತ್ಮನಿಗೆ ಇದು ಪ್ರಿಯವಾದದ್ದು. ಈ ಮಂತ್ರವನ್ನ ನಿತ್ಯದಲ್ಲೂ ಪಠಿಸುವವರು ಯಮನಿಗೆ ಯಮನಾಗಿ ನಿಲ್ಲುತ್ತಾನೆ. ಮೃತ್ಯುಂಜಯ ಮಂತ್ರವನ್ನು ಹೇಳುವವನು ಬಳಿಗೆ ಬರಲು ಹೆದರುತ್ತದೆ. ನೋಡಿ, ಈ ಮಂತ್ರ ಹೇಳೋರಿಗೆ ಯಮ ಸರಕ್ ಸಮೀಪ ಬರೋದಿಲ್ಲ ಅಂತ. ಇದು ಜೀವಧಾರ ಮಂತ್ರ. ಇಂದು ಬದುಕು ಅನಿಶ್ಚಿತವಾಗಿದೆ. ಮನೆ ಬಿಟ್ಟು ವ್ಯಾಪಾರ ಉದ್ಯೋಗಗಳಿಗೆ ಹೊರಗೆ ಹೋದ ಮನುಷ್ಯ ಮತ್ತೆ ಮರಳಿ ಮನೆಗೆ ಬರುತ್ತಾನೆ ಎಂಬ ಭರವಸೆ ಇಲ್ಲ. ಜೀವನ ಜಟಿಲವಾಗಿದೆ, ಬಾಳು ಬರ್ಭರವಾಗಿದೆ. ಯಾವ ಗಳಿಗೆಯಲ್ಲಾದರೂ ಅಪಘಾತ ಸಂಭವಿಸಬಹುದು. ಅನಿರೀಕ್ಷಿತ ದಾಳಿಗೆ ನಾವು ತುತ್ತಾಗಬಹುದು. ಆಕಸ್ಮಿಕ ಔತಿ ಆಗಬಹುದು. ಈ ಎಲ್ಲವುಗಳಿಂದ ನಾವು ಸುರಕ್ಷಿತವಾಗಿ ಹಾಗೂ ನಿರ್ಭಯವಾಗಿ ಇರಬೇಕೆಂದರೆ ಈ ಮಹಾಮೃತ್ಯುಂಜಯ ಮಂತ್ರವನ್ನ ನಾವು ಯಾವತ್ತೂ ಪಠಿಸಿಕೊಂಡಿರಬೇಕು. ಈ ಮಂತ್ರವು ಹಾವುಗಳ ಕಡಿತ, ಸಿಡಿಲಿನ ಬಡಿತ, ಮೋಟಾರು, ಅಗ್ನಿ, ಜಲ, ಗಗನ, ವಾಯು ಪ್ರಕೋಪಾದಿ ಎಲ್ಲ ಅವಘಾತಗಳಿಂದ ಸಂಭವಿಸಬಹುದಾದ ಮೃತ್ಯುವನ್ನ ನಿವಾರಿಸುತ್ತದೆ. ಈ ಮಂತ್ರವನ್ನ ಶ್ರದ್ಧಾಭಕ್ತಿಗಳಿಂದ ಮತ್ತು ಪರಿಶುದ್ಧ ಮನಸ್ಸಿನಿಂದ ಜಪಿಸಿದರೆ ವೈದ್ಯರು ಕೈಬಿಟ್ಟು ರೋಗಗಳಿಗೆ ಕೂಡ ವಾಸಿಯಾಗುತ್ತದೆ. ಈ ಮಂತ್ರವು ದೀರ್ಘಾಯುಷ್ಯ, ಶಾಂತಿ, ಐಶ್ವರ್ಯ, ಪುಷ್ಟಿ ಮತ್ತು ಏಳಿಗೆ, ತುಷ್ಟಿ, ತೃಪ್ತಿ ಮತ್ತು ಮೋಕ್ಷಗಳನ್ನು ನೀಡುವಂತಹದ್ದಾಗಿದೆ. ಜೀವನದಲ್ಲಿ ಬಂದೊದಗುವ ಎಲ್ಲ ಅಡ್ಡಿ ಆತಂಕಗಳನ್ನು, ವಿಘ್ನಗಳನ್ನು ನಿವಾರಿಸಿ ಈ ಮಂತ್ರವು ಪರಮ ಶಾಂತಿಯನ್ನ ಹಾಗೂ ನೆಮ್ಮದಿಯನ್ನ ಕೊಡುತ್ತದೆ. ಹುಟ್ಟು ಹಬ್ಬ, ವಿವಾಹ ಮತ್ತು ಹಬ್ಬದ ದಿನಗಳಲ್ಲಿ ಶಾಂತಾರ್ಥವಾಗಿ ಯಥಾಶಕ್ತಿ ಈ ಮಂತ್ರವನ್ನು ಜಪಿಸಿ ಸಂತರನ್ನ, ದರಿದ್ರರನ್ನ, ರೋಗಿಗಳನ್ನ, ಅನ್ನೋದಕಗಳಿಂದ ತೃಪ್ತವಾಗಿರಬೇಕು. ಪ್ರತಿನಿತ್ಯವೂ ಬೆಳಗ್ಗೆ ಎದ್ದ ತಕ್ಷಣ ಕನಿಷ್ಠ ಪಕ್ಷ 108 ಬಾರಿ, ಅದಾಗದಿದ್ದರೆ 11 ಬಾರಿಯಾದರೂ ಈ ಮಂತ್ರವನ್ನು ಜಪಿಸಬೇಕು. ರೋಗಿಯ ಸಮೀಪದಲ್ಲಿ, ಮರಣಶಯ್ಯೆಯಲ್ಲಿ ಇರುವವರ ಪಕ್ಕದಲ್ಲಿ ಕುಳಿತು ಈ ಮಂತ್ರವನ್ನು ಜಪಿಸಿದರೆ ಮೃತ್ಯು ಕೂಡ ಮಂಗಲಕರವಾಗುವುದು ಹಾಗೂ ಅಮೃತತ್ವದ ಮಹಾದ್ವಾರಗಳ ತಮ್ಮಷ್ಟಕ್ಕೆ ತಾವೇ ತೆರೆದುಕೊಳ್ಳುತ್ತವೆ. ಈ ಮಂತ್ರವನ್ನ 3 ವಿಧದಿಂದ ಜಪಿಸಬಹುದು. ಮನಸ್ಸು ಚಂಚಲವಾದಾಗ ವೈಖರಿಯಿಂದ ರೂಪದಿಂದ ಗಟ್ಟಿಯಾಗಿ ಜಪ ಮಾಡುತ್ತಾ ಕ್ರಮವಾಗಿ ಉಪಾಂಶ ರೋಗದಿಂದ ತುಟಿ ಬಡಿಯುತ್ತಾ ನಂತರ ಮಾನಸಿಕವಾಗಿ ಜಪಿಸಬಹುದು. ಮಾನಸಿಕ ಸರ್ವೋತ್ಕೃಷ್ಟವಾದದ್ದು. ಈ ಮಂತ್ರವನ್ನ ಹೇಗೆ ಜಪಿಸಿದರೂ ಫಲವು ನಿಶ್ಚಿತವಾಗಿ ದೊರೆಯುತ್ತದೆ. ಇದರಲ್ಲಿ ಸಂದೇಹವೂ ಬೇಡ, ಸಂಕೋಚವೂ ಬೇಡ. ಈ ಜಪವೇ ನಮ್ಮೆಲ್ಲರ ಪ್ರಾಣವಾಗಿ ಉಸಿರಾಗಿ ನಿಲ್ಲಿರಿ. ಓಂ ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ಏ ಪರಮ ಪ್ರಭು ಪರಮಾತ್ಮನೇ, ನನ್ನನ್ನು ಅಸತ್ಯದಿಂದ ಶಾಶ್ವತದ ಅಸ್ತಿತ್ವದೊಡೆಗೆ ಕರೆದುಕೊಂಡು ನಡೆ. ನನ್ನನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡು ನಡೆ. ನನ್ನನ್ನು ಮೃತ್ಯುವಿನಿಂದ ಅಮೃತತ್ವದ ಕರೆದುಕೊಂಡು ನಡೆ ಅನ್ನುವಂಥ ಈ ಮಹಾಮೃತ್ಯುಂಜಯ ಮಂತ್ರವನ್ನ ನಾವು ಸದಾ ಜಪಿಸ್ತಾ ಇರಬೇಕು. ನಾವು ನಾಳೆಯಿಂದ ಒಂದು ಗುರು ಪೂರ್ಣಿಮೆ ಕಾರ್ಯಕ್ರಮ ನಿಮಿತ್ತ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ, ಅಲ್ಲೆಲ್ಲ ಸುಮಾರು ಭಾರತ ದೇಶದಿಂದ ನಮ್ಮ ಎಲ್ಲ ಗುರುಗಳು ಸೇರೋರಿದ್ದಾರೆ. ಅಲ್ಲಿ ನಾನು ಹೋಗ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ. ಮತ್ತು ತಾವು ಗುರು ಪೂರ್ಣಿಮಾ 29ರಂದು ತಮ್ಮೆಲ್ಲ ಗುರುಗಳನ್ನು ಸ್ಮರಿಸಿಕೊಂಡು ನಮ್ಮ ಜೀವನ ಪಾವನವಾಗಬೇಕು. 29 ಅದು ಗುರು ಪೂರ್ಣಿಮಾ ದಿನ. ಎಲ್ಲ ಗುರುಗಳನ್ನು ಕಲಿಸಿದಂಥ ಶಾಲೆಯ ಗುರುಗಳನ್ನು, ನಮ್ಮ ವ್ಯಾಸ ಮಹರ್ಷಿ ಗುರುಗಳು, ಎಲ್ಲ ಗುರುಗಳ ಗುರು ವ್ಯಾಸ ಮಹರ್ಷಿಗಳು,
ಅವರನ್ನು ಸ್ಮರಿಸಿಕೊಂಡು ನಾವೆಲ್ಲರ ಪಾವನ ಆಗೋಣ, ಎಲ್ಲರೂ ಆರೋಗ್ಯವಾಗಿರೋಣ, ಶಾಂತಿಯನ್ನು ಪಡೆದುಕೊಳ್ಳೋಣ, ನಮ್ಮ ಜೀವನ ನೆಮ್ಮದಿಯಿಂದ ಬಾಳಲು ಅವರೆಲ್ಲರನ್ನು ನೆನೆಯೋಣ ಅಂತ ಹೇಳ್ತಾ ಇವತ್ತಿನ ಯೋಗವನ್ನು ನಿಲ್ಲಿಸಿ ಮತ್ತೆ ನಾನು 3ನೇ ತಾರೀಕಿಗೆ ಮತ್ತೆ ಆನ್ಲೈನ್ದಲ್ಲಿ ಬರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.